ನೋಡಿ ಫ್ರೆಂಡ್ಸ್, ಇದು ಪಾಯಿಂಟು. ಸೊ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ನಲ್ಲ, ನೋಡಿ ಇದರಲ್ಲಿ ನೀರು ಬರ್ತಾಯಿದೆ. ಇದರಲ್ಲಿ ಪ್ರೆಷರ್ ಕೂಡ ನಾವು ಚೆಕ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ನೋಡಿ, ಇದು ಆ್ಯಕ್ಚುಲಿ ಆ ಕಡೆ ಬೇರೆ ಕಡೆ ವಾಲ್ ಆನ್ ಮಾಡಿದ್ದೀವಿ, ಮತ್ತೊಂದು ಕಡೆ ಅದಕ್ಕೋಸ್ಕರ ಬಂದ್ ಕ್ಯಾಪ್ ಹಾಕಿದ್ದೀವಿ. ಬಂದ್ ಕ್ಯಾಪ್ ಆ್ಯಕ್ಚುಲಿ ಹಾಕಬಾರ್ದು, ನಮ್ಮದು ಬೇರೆ ಕಡೆ ನೀರು ಸಪ್ಲೈ ಇದೆ, ಅದಕ್ಕೋಸ್ಕರ ಇದು. ನೋಡಿ, ಇದು ಪ್ರೆಷರ್ ಗೇಜು. ಇದಕ್ಕೆ ಒಂದು 500 ರೂಪಾಯಿ ಬೀಳುತ್ತೆ ಪ್ರೆಷರ್ ಗೇಜ್ಗೆ. ನಾವು ರೇನ್ ಗನ್ ಕುಂದಿರ್ಸ್ತಿದ್ವಲ್ಲ, ಸೊ ಆ ರೇನ್ ಗನ್ ಕುಂದಿರ್ಸೋ ಟೈಮಲ್ಲಿ ನಮಗೆ ಎಲ್ಲಾದರೂ ಪೈಪ್ ಡ್ಯಾಮೇಜ್ ಆಗುತ್ತೆ ಅಂದರೆ ಹೆಂಗೆ, ಯಾಕಂತಂದರೆ ನಾವು ಹೊಸ್ದಾಗಿ ಪೈಪ್ನ ಮಾಡಿದ್ವಿ, ಅದಕ್ಕೆ ಪ್ರೆಷರ್ ಬೇಕು, ಹತ್ತತ್ರ ಒಂದು 3 kg ಅಷ್ಟು ಪ್ರೆಷರ್ ಬೇಕು ಅಂತ ಅಂತಿದ್ರು ರೇನ್ ಗನ್ಗೆ. ಸೊ ನಾವು ಏನು ಮಾಡೋಣ ಅಂತೇಳಿ ತರ್ತಾಯಿದ್ದೀವಿ. ತಂದರೆ ಒಂದು ವೇಳೆ ಪೈಪ್ ಹೊಡಿತಂದರೆ ಇಲ್ಲಿ ನೆಲದಲ್ಲಿ ಹಾಕಿರೋ ಪೈಪ್ಗಳು ಏನಾದರೂ ಹೊಡಿತಂದರೆ ಏನು ಮಾಡೋದು ಅಂತೇಳ್ಬಿಟ್ಟು ನಾವು ಪ್ರೆಷರ್ಗೆ ಚೆಕ್ ಮಾಡೋಣ, ಸೂಟೇಬಲ್ ಆಗ್ತಿತ್ತು ನಮ್ಮ ಹೊಲಕ್ಕೆ ಅಂತಂದರೆ ಮಾತ್ರ ನಾವು ರೇನ್ ಗನ್ ಕುಂದಿರ್ಸೋಣ, ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಒಂದು ಪ್ರೆಷರ್ ಗೇಜ್ ತಂದಿದ್ವಿ. ನೋಡಿ, ಇಲ್ಲಿ kg/cm². 1 cm²ಗೆ ಎಷ್ಟು kg ಪ್ರೆಷರ್ ಬೀಳ್ತಾ ಇದೆ ಅಂತ ತೋರಿಸುತ್ತೆ. ಒಳಗಡೆ ಮರ್ಕ್ಯೂರಿ ಇದೆ, ಕಾಣಿಸ್ತಿದೆಯಲ್ಲ. ಸೊ ಅದಕ್ಕೋಸ್ಕರ ನಾವು ಇದು ಪ್ರೆಷರ್ ಗೇಜ್ ತಂದ್ವಿ. ಒಳಗಡೆ ಏನು ನಮ್ಮ ಪೈಪಲ್ಲಿ ನೆಲದ ಒಳಗಡೆ ಏನು ಪೈಪ್ ಹಾಕಿದ್ದೀವಲ್ಲ, ಅದಕ್ಕೆ ಏನು ಪ್ರೆಷರ್ ತಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೋಡೋಣ ಅಂತೇಳಿ ತರಿಸಿದ್ವಿ. ಇದು ಆ್ಯಕ್ಚುಲಿ ಯೂಸ್ ಇಲ್ಲ, ಬಟ್ ಏನೋ ಹಿಂಗೆ ಏನೋ ಮಾಡಬೇಕು ಅಂತ ಹೊರಟಾಗ ನಮ್ಮ ಪ್ರಿಕಾಷನಲ್ಲಿ ನಾವು ಇರಬೇಕಲ್ಲ. ಒಂದು ವೇಳೆ ಪೈಪು ಹೊಡೀತು ಅಂತಂದರೆ ಸೊ ತಂದಿದ್ದಕ್ಕೂ ವೇಸ್ಟು, ಉಲ್ಟಾ ಅದಕ್ಕೆಲ್ಲ ಮತ್ತೆ ತೆಗೆದು ತೋಡಿಸಿ ಪೈಪ್ನ ರಿಪೇರಿ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ 500 ರೂಪಾಯಿ ಹೋದ್ರೆ ಹೋಗಲಿ ಅಂತ ಇದು ಪ್ರೆಷರ್ ತಂದಿದ್ವಿ. ನೋಡಿ, ಪ್ರೆಷರ್ ಗೇಜ್ ಇದು. ಸೊ ನೋಡಿ, ಇದು 4 ಇಂಚ್ ಲೈನ್ ಇದೆ ಮೇಲ್ಗಡೆಯಲ್ಲಿದು. ಸೊ ನೀರು ಬರ್ತಾಯಿದೆ ನೋಡಿ, ನೀರು ಬರ್ತಾಯಿದೆ. ಆ್ಯಕ್ಚುಲಿ ಇದು ನಮ್ಮದು ಲೈನ್ ಕನೆಕ್ಷನ್ ತೆಗೆದು ಬೇರೆ ಕಡೆ ಕೊಟ್ಟಿದ್ದಾರೆ. ಸೊ ನೋಡಿ, ಅದನ್ನು ಫಿಕ್ಸ್ ಮಾಡೋಣ. ಸೊ ಫಿಕ್ಸ್ ಆಯ್ತು. ಇವಾಗ ಸೊ ಇದು ಚಾಲು ಮಾಡಿದ್ರೆ ನೋಡಿ, 2.4 ಇದೆ, ಇನ್ನು 5 ಇಲ್ಲ. ಇಲ್ಲಿ ಹೋದರೆ 5 ಬರುತ್ತೆ. 2.4 ಇದೆ ಪ್ರೆಷರ್. ನೋಡಿ, ಬಂದ್ ಮಾಡ್ತೀನಿ, 0 ಬರುತ್ತೆ. ಮತ್ತು ಸ್ಟಾರ್ಟ್ ಮಾಡ್ತೀನಿ. ನೋಡಿ, 2.4 ಎಕ್ಸಾಕ್ಟ್ 2.4 ಇದೆ. ನಾವು ರೇನ್ ಗನ್ ಹಚ್ಚಿದಾಗ 2.5, 2.6, 2.7ವರೆಗೂ ಬಂದಿತ್ತು. ಸೊ ಈಗ ಅದು ಅವ್ರು ಕುಲ್ಲ ನೀರು ಬಿಟ್ಟಿದ್ದಾರೆ. ಕುಲ್ಲ ನೀರು ಬಿಟ್ಟಿದ್ದಕ್ಕೋಸ್ಕರ ಈಗ 2.4ಗೆ ಬಂದಿದೆ. ನೋಡಿ, ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಮ್ಮ ಹತ್ರ ಲೈನ್ ಕನೆಕ್ಷನ್ ಬಂದಿದೆ, ಬಟ್ ಬೇರೆ ಪಾಯಿಂಟಲ್ಲಿ ಅದು ಕನೆಕ್ಷನ್ ಇದೆ. ಸೊ ಅವರು ಆ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬಟ್ ಇದು ನಮ್ಮದು ಈ ಕಡೆ ಬಂದಿದೆ. ಆದರೆ ಇದು ಆ್ಯಕ್ಚುಲಿ ನಮ್ಮ ಪೈಪಲ್ಲಿ ಮತ್ತು ಇದು ಅವ್ರ ಪೈಪಲ್ಲಿ ಇಬ್ಬರು ನಡ್ಬರ್ಕು ಇದು ಪ್ರೆಷರ್ ಗೊತ್ತಾಗ್ತಾಯಿದೆ. 2.4 ಫ್ರೆಂಡ್ಸ್. ನಮ್ಮದು 4 kg ಅಷ್ಟು ಪ್ರೆಷರ್ ತಡ್ಕೊಳ್ಳುತ್ತೆ. 4 kg ಅಂದರೆ ಇಲ್ಲಿವರೆಗೂ. ಸೊ ಇಲ್ಲಿವರೆಗೂ ಪ್ರೆಷರ್ ತಡ್ಕೊಳ್ಳುತ್ತೆ ನಮ್ಮ ಪೈಪ್ಗಳು. 4 kg ಹಾಕಿದ್ದೀವಿ ನಾವು. ಕೆಲವರು 6 kgನೂ ಹಾಕ್ತಾರೆ, ಕೆಲವರು 8 kgನೂ ಹಾಕ್ತಾರೆ. ಇಲ್ಲಿ 8 kg ಇಲ್ಲ, 6 kgನೂ ಹಾಕ್ತಾರೆ. ನಾವು ಕೂಡ 6 kg ಹಾಕಿದ್ವಿ. ಹೊಳೆ ದಂಡೆಯಲ್ಲಿ ಮಾತ್ರ ಹಾಕಿದ್ವಿ. ಒಂದು 5-6 ಪೈಪ್ ಹಾಕಿದ್ದೀವಿ. ಒಂದು 5-6 ಪೈಪ್ ಹಾಕಿರ್ಬೋದು, ಅಷ್ಟೇ. ಒಂದು 5-6 ಪೈಪ್ ಹಾಕಿದ್ವಿ. ಅದು 6 kg. ಯಾಕಂದರೆ ಇಲ್ಲಿ ಜಾಸ್ತಿ ಪ್ರೆಷರ್ ಬರುತ್ತಲ್ಲ, ಅದು ಎದೆ ಮೇಲಾಗುತ್ತೆ ಮೋಟ್ರಿಗೆ ಅಂತೇಳಿ ಅಲ್ಲಿ 6 kg ಹಾಕಿದ್ವಿ. ಇಲ್ಲೆಲ್ಲ 4 kg ಹಾಕಿದ್ವಿ. ಸೊ 4 kg. ನಮ್ದು ಇರೋದೆಷ್ಟು 2.4. ಹತ್ತತ್ರ ಮ್ಯಾಕ್ಸಿಮಮ್ ಅಂದರೆ 3 ದಾಟಲ್ಲ. ನಾವು ಎಂಥ ರೇನ್ ಗನ್ ಹಚ್ಚಿದ್ರು ಕೂಡ 3 ದಾಟಲ್ಲ. 3 ದಾಟಿತು ಅಂತಂದರೆ ಸ್ವಲ್ಪ ರಿಸ್ಕೇನೆ, ಯಾಕಂದರೆ ಪೈಪ್ ಯಾವಾಗ ಡ್ಯಾಮೇಜ್ ಆಗುತ್ತೆ ಹೇಳಕ್ಕೆ ಬರೋಲ್ಲ. ಸೊ 3 ದಾಟಬಾರ್ದು. ಸೊ ಸೇಫ್ಟಿ ಇದೆ, ಪೈಪು ಸೇಫ್ಟಿ ಇದ್ದಾವೆ. 2.4 ಅಪ್ ಟು 3ವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಎಂಥ ರೇನ್ ಗನ್ ಹಚ್ಚಿದ್ರು. ಆ್ಯಕ್ಚುಲಿ ರೇನ್ ಗನ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ಮಾಡ್ತೀನಿ ರಿವ್ಯೂ, ಪ್ರಾಪರ್ ರಿವ್ಯೂ. ಏನು
ಸೊ ಯಾವುದೇ ರೀತಿ ಪ್ರಮೋಷನ್ ಇಲ್ಲ, ಯಾವುದೇ ರೀತಿ ಫೇಕ್ ರಿವ್ಯೂ ಇಲ್ಲ, ಪ್ರಾಪರ್ ರಿವ್ಯೂ, ಒರಿಜಿನಲ್ ರಿವ್ಯೂ ಮಾಡ್ತೀನಿ ರೇನ್ ಗನ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಇದು ಪ್ರೆಷರ್ ಗೇಜ್. ಸೊ ಇದು ನಿಮಗೆ ತೋರಿಸ್ಬೇಕಂತ ಇತ್ತು. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ ಇದು ಪ್ರೆಷರ್ ಗೇಜು. ಆ್ಯಕ್ಚುಲಿ ಯೂಸ್ ಇಲ್ಲ. ಏನಾದರೂ ಈ ಥರ ರೇನ್ ಗನ್ ಹಚ್ಚಬೇಕು ಅಥವಾ ಕೆಲವರು ತುಂಬ ಜನ ಕೇಳಿದರು ನನಗೆ, ನೀವು ಸ್ಪ್ರಿಂಕ್ಲರ್ ಎಷ್ಟು ಹಚ್ತೀರಾ ಅಂತ. ನಾನು ಕಮೆಂಟ್ ಮಾಡಿ ಹೇಳಿದ್ದೆ, ನಾವು 12ರಿಂದ ನಾವು 20ವರೆಗೂ ಹಚ್ತೀವಿ ಅಂತ. ಯಾಕಂದರೆ 12 ಅಂತಂತಂದರೆ ನಿಮ್ಗೆ ಅಲ್ಲಿ ಬರುತ್ತೆ ಅರೌಂಡ್ 2.8ವರೆಗೂ ಬರುತ್ತೆ ಪ್ರೆಷರ್ ಗೇಜ್. ಸೊ ಅದೇ 20 ಹಚ್ಚಿದರೆ ನಿಮಗೆ 2.3 ತನಕ ಬರುತ್ತೆ. ಸೊ ನಾವು ನಾರ್ಮಲಾಗಿ ಹಚ್ಚೋದು 16 ಹಚ್ತೀವಿ ಒಂದು ಸರಿಗೆ. ಕರೆಕ್ಟು ಹೊಡಿಯುತ್ತೆ, ಏನು ಕರೆಕ್ಟ್ ನೆಲ ಒಂದೇ ಸಮಯಕ್ಕೆ ತೊಯ್ಯುತ್ತೆ ಇದು. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳಿದ್ರು ಏನು ಪ್ರೆಷರು ಏನು ಇದು ಬರುತ್ತೆ ಅಂತ. ಸೊ ನಾವು ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ಪ್ರಿಂಕ್ಲರ್ಗೆ ನೀವು ಈಗ ಕಮ್ಮಿ ಹಚ್ಚಿದ್ರು ಕೂಡ ನಡೆಯಲ್ಲ. ಯಾಕಂದರೆ ಪೈಪ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪೈಪ್ ಒಳಗಡೆ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಕಮ್ಮಿ ಹಚ್ಚಿದಾಗ ಪೈಪ್ ಹೊಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದು ಸಾರಿ ನೀವು ಪ್ರೆಷರ್ ಗೇಜ್ ಇಂಥ ತಂದು ಇಟ್ಕೊಂಡ್ರೆ ಒಳ್ಳೆಯದೇ, ಕೆಟ್ಟದಂತೇನಿಲ್ಲ. ಒಂದು 500 ರೂಪಾಯಿ ಎಲ್ಲೆಲ್ಲೋ ಕುಡ್ದು ಹಾಳು ಮಾಡ್ತಾರಂತೆ. ನಾವು ಆ ರೀತಿಯಾಗಿ ಏನು ಹಾಳು ಮಾಡ್ತಾಯಿಲ್ಲ, ನಮ್ಮ ನಾಲೆಜ್ಗೋಸ್ಕರ. ಈಗ ನಮಗೆ ಒಂದು ಇದು ಅನುಭವನೇ ಒಂದು ನಮಗೆ ಪಾಠ ಏನು. ಸೊ ಆ ಅನುಭವನೇ ಇಲ್ಲ ಅಂದರೆ ನಮ್ಮ ಜೀವನಕ್ಕೆ ಏನೋ ವ್ಯಾಲ್ಯೂ ಇಲ್ಲ. ಸೊ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೋ, ಎಷ್ಟು ನಾಲೆಜ್ ಬೆಳೆಸ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು. ಅದಕ್ಕೋಸ್ಕರ ಒಂದು ಪ್ರೆಷರ್ ಗೇಜ್ ತಂದಿದ್ದೀವಿ. ನೋಡಿ ಈ ರೀತಿ ಇದೆ. ಏನು ಅದೇನು ವೇಸ್ಟ್ ಇಲ್ಲ, ಸೇಫಾಗಿ ಆಯಿತು. ನಮಗೆ ಚೆಕ್ ಮಾಡೋ ಟೈಮಲ್ಲಿ ತಂದಿಡೋದು, ಆಮೇಲೆ ಬಿಚ್ಕೊಂಡು ಹೋಗೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿದೆ. ಇಷ್ಟೇ ಫ್ರೆಂಡ್ಸ್ ಇದು. ಬಟ್ ತುಂಬ ಕೆಲಸ ಮಾಡುತ್ತೆ, ನಾವು ಹಂಗಂತ ಹೇಳೋಕ್ಕಾಗಲ್ಲ. ತುಂಬ ಕೆಲಸ ಮಾಡುತ್ತೆ, ವೇಸ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಗೊತ್ತಿರಲಿಲ್ಲ ಅಂದರೆ ನಮ್ಮ ಪೈಪ್ ಒಳಗಡೆ ಎಷ್ಟು ಪ್ರೆಷರ್ ಬರ್ತಾ ಇದೆ, ನಾವೆಷ್ಟು ಸ್ಪ್ರಿಂಕ್ಲರ್ ಹಚ್ಚಬೇಕು, ಅದೇನು ಗೊತ್ತಾಗ್ತಾ ಇರಲಿಲ್ಲ. ಈಗ ನಮಗೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಇಷ್ಟು ಸ್ಪ್ರಿಂಕ್ಲರ್ಗೆ ಇಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಪೈಪ್ ಒಳಗಡೆ, ಅದು ಇಷ್ಟು ಚೆನ್ನಾಗಿ ಹೊಡೆಯುತ್ತೆ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಬಂದ್ ಕ್ಯಾಪ್ ಇದೆ. ದಯವಿಟ್ಟು ಯಾರು ಬಂದ್ ಕ್ಯಾಪ್ ಹಾಕಿ ಚೆಕ್ ಮಾಡಬೇಡ್ರಿ, ಯಾಕಂದರೆ ಪೈಪ್ ಒಡೆದೋಗುತ್ತೆ ಒಳಗಿಂದು. ಇದು ಬೇರೆ ಕಡೆ ಲೈನ್ ಏನೋ ಬೇರೆ ಕಡೆ ಚಾಲು ಇದೆ ಮೋಟ್ರು. ಸೊ ಇದೇ ಲೈನಲ್ಲೇ ಅದು ಆ ಥರ ಮಾಡಿದ್ದೀವಿ. ಸೊ ಇದು ನೋಡಿ, ಸೊ ಅವ್ರ ಕಬ್ಬಿಗೆ ನೀರು ಬಿಡ್ತಾ ಇದ್ದಾರೆ, ಕುಲ್ಲ ನೀರು ಬಿಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪೈಪಲ್ಲಿ ಅವ್ರ ಪೈಪಲ್ಲಿ ಸೇಮ್ ಪ್ರೆಷರ್ ಇರುತ್ತೆ. 2.4 ಕುಲ್ಲ ನೀರು ಬಿಟ್ಟರೆ 2.4ವರೆಗೂ ಬರುತ್ತೆ. ಸ್ಪ್ರಿಂಕ್ಲರ್ ಎಲ್ಲ ಹಚ್ಚಿದ್ರೆ 2.5 to 2.8 ಅಪ್ ಟು 3 ತನಕ ಹೋಗುತ್ತೆ. ನಾವು ಕಮ್ಮಿ ಹಾಕಿದರೆ 3 ತನಕ ಹೋಗುತ್ತೆ. ಇದು ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ.